ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಕಾಮಾಖ್ಯ ದೇವಿಯ ಸಂತಾನ ಪ್ರಾಪ್ತಿ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಕಾಮಾಖ್ಯ ದೇವಿ ನಾನು ನಿಮಗೆ ಒಂದು ವಿಡಿಯೋ ಕೊಟ್ಟಿದ್ದೀನಿ. ಕಾಮಾಖ್ಯ ದೇವಿಯ ಬಗ್ಗೆ ಒಂದು ವಿಡಿಯೋ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಸಂತಾನ ಪ್ರಾಪ್ತಿಗಾಗಿ ನೀವು ಈ ಒಂದು ಸಾಧನೆಯನ್ನು ನೀವು ಮಾಡಬೇಕಾಗುತ್ತೆ. ಅಂದರೆ ಯಾರಿಗೆ ಮಕ್ಕಳಿಲ್ಲ, ಸಂತಾನ ಭಾಗ್ಯ ಇಲ್ಲ, ಮದುವೆ ಆಗಿ ಸುಮಾರು ವರ್ಷಗಳಾಗಿದೆ, ಮಕ್ಕಳಾಗ್ತಾ ಇಲ್ಲ, ಅಥವಾ ಗರ್ಭ ನಿಲ್ಲುತ್ತಿಲ್ಲ, ಅಂದರೆ ಗರ್ಭಧಾರಣೆ ಆದ ಕೆಲವೇ ದಿನಗಳಲ್ಲಿ, ಕೆಲವೇ ವಾರಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಅವ್ರಿಗೆ ಅಬಾರ್ಷನ್ ಆಗಿಬರ್ತದೆ. ಗರ್ಭ ನಿಲ್ಲುತ್ತಾ ಇಲ್ಲ, ಪದೇ ಪದೇ ಅಬಾರ್ಷನ್ ಆಗ್ತಾ ಇರ್ತದೆ. ಹುಟ್ಟಿ ಕೆಲವೇ ತಿಂಗಳುಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಹುಟ್ಟಿದ ಮಕ್ಕಳು ಸಾವನ್ನಪ್ಪುತ್ತಾರೆ. ಕೆಲವು ಹೆಣ್ಮಕ್ಳಿಗೆ ಮಂತ್ಲಿ ಸರಿಯಾಗಿ ಮುಟ್ಟು ಆಗ್ತಾ ಇರೋದಿಲ್ಲ, ಅಂದರೆ ಪೀರಿಯಡ್ ಸಮಸ್ಯೆ ಇರುತ್ತೆ. ಈ ಇಂಗ್ಲೀಷ್ ಭಾಷೆಯಲ್ಲಿ PCOD ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಈ ರೀತಿಯ ಸಮಸ್ಯೆ ಇರ್ತಕ್ಕಂಥವರು ನಾನು ಕೊಡ್ತಾ ಇರ್ತಕ್ಕಂಥ ಇವತ್ತಿನ ಈ ಒಂದು ಕಾಮಾಖ್ಯ ದೇವಿಯ ಸಂತಾನ ಪ್ರಾಪ್ತಿ ಸಾಧನೆಯನ್ನು ಮಾಡೋದ್ರಿಂದ ಅವರಿಗೆ ಆದಷ್ಟು ಬೇಗನೆ ಮಕ್ಕಳು ಭಾಗ್ಯ ಸಿಗುತ್ತೆ, ಸಂತಾನ ಭಾಗ್ಯ ಸಿಗುತ್ತೆ. ಒಳ್ಳೆಯ ಒಂದು ಅದೃಷ್ಟ ಇರ್ತಕ್ಕಂತಹ, ಒಂದು ಸುಂದರವಾಗಿರ್ತಕ್ಕಂತಹ ಮಕ್ಕಳು ಅವ್ರಿಗೆ ಆಗ್ತಾರೆ. ಯಾಕೆ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂತ ಕಾರಣ ಹುಡುಕ್ತಾ ಹೋದರೆ, ನೋಡಿ, ಕೆಲವರಿಗೆ ದೇಹದಲ್ಲಿ ಸಮಸ್ಯೆ ಇರ್ತದೆ. ಗಂಡ ಅಥವಾ ಹೆಂಡತಿ ಇಬ್ಬರಲ್ಲೂ ಏನಾದರೂ ಒಂದು ಸಮಸ್ಯೆ ಇತ್ತು ಅಂದರೆ, ಸಂತಾನಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬೇರೆ ಯಾವುದೇ ವಿಷಯ ಬರೋದಿಲ್ಲ. ಸಂತಾನ ಪ್ರಾಪ್ತಿಗೆ ಗಂಡ ಹೆಂಡತಿನಲ್ಲಿ ದೇಹದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ, ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಅವರು ಫಸ್ಟ್ ಡಾಕ್ಟರ್ ಹತ್ರ ತೋರಿಸ್ಕೊಳ್ಬೇಕು. ಡಾಕ್ಟ್ರು ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿ ಆನಂತರ ಅವರು ಮೆಡಿಸನ್ ಕೊಡ್ತಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಮೆಡಿಸನಲ್ಲಿ ಅವ್ರಿಗೆ ಕ್ಯೂರ್ ಆಗಿ, ವಾಸಿಯಾಗಿ, ಆ ಸಮಸ್ಯೆ ಸಾಲ್ವ್ ಆಯಿತು ಅಂದರೆ, ಮಕ್ಕಳಾಯಿತು ಅಂತಂದರೆ ಅವರು ಅದು ದೇಹದ ಕಾಯಿಲೆ. ಕೆಲವರಿಗೆ ಎಲ್ಲ ರೀತಿಯ ಡಾಕ್ಟ್ರು ಪರೀಕ್ಷೆ, ಸ್ಕ್ಯಾನಿಂಗು, ಮೆಡಿಸನ್ನು ಅಥವಾ ಎಲ್ಲ ರೀತಿಯ ಒಂದು ಕ್ರಮಗಳನ್ನು ಅವರು ಮಾಡಿರ್ತಾರೆ, ಅಂದರೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಅವರು ಮಾಡಿರ್ತಾರೆ. ಆದರೂ ಸಹ ಅವ್ರಿಗೆ ಮಕ್ಕಳಾಗ್ತಾ ಇರೋದಿಲ್ಲ. ಮದುವೆಯಾಗಿ ಸುಮಾರು 20 ವರ್ಷ ಆದರೂ ಮಕ್ಕಳಾಗಿಲ್ಲ. ನನ್ನ ಹತ್ರ ಬರ್ತಾರೆ ಕೆಲವರೆಲ್ಲ, ಮದುವೆಯಾಗಿ 20 ವರ್ಷ ಆಯಿತು, 25 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ ನಮಗೆ. ನಾವು ಎಲ್ಲ ರೀತಿಯ ಪೂಜೆ ಪುನಸ್ಕಾರ, ವ್ರತ ಜಪ, ಅವ್ರು ಹೇಳಿದ ಹಾಗೆ ಮಾಡಿದ್ರಿ, ಇವ್ರು ಹೇಳ್ತಾರ ಹೀಗೆ ಮಾಡಿದ್ರಿ, ಎಲ್ಲನೂ ಮಾಡಿದ್ರಿ, ನಮಗಾದರೂ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ದೇಹದ ಕಾಯಿಲೆ, ದೇಹದಲ್ಲಿ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದರೆ ನೀವು ಡಾಕ್ಟ್ರ್ ಬಳಿ ತೋರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಬೈ ಚಾನ್ಸ್ ನೀವು ದೇಹಕ್ಕೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ ತೊಗೊಂಡು ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂತಂದರೆ, ಅದು ನಿಮ್ಮ ಜಾತಕವನ್ನು ಚೆಕ್ ಮಾಡಿಸ್ಬೇಕಾಗತ್ತೆ. ನಿಮ್ಮ ಜಾತಕದಲ್ಲಿ ಸಂತಾನ ಭಾಗ್ಯ ಹೇಗಿದೆ, ನಿಮ್ಮ ಜಾತಕದಲ್ಲಿ ನಿಮ್ಮ ಸರ್ಪದೋಷ ಇದೆಯಾ, ಅಥವಾ ಸಂತಾನಹರ ಶಾಪ ಇದೆಯಾ, ಅಥವಾ ಸಂತಾನ ದೋಷ ಇದೆಯಾ, ಇದ್ರ ಬಗ್ಗೆಲ್ಲ ತಿಳ್ಕೊಂಡು ಅದನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು. ಇನ್ನು ಕೆಲವ್ರಿಗೆ ಏನಾಗುತ್ತಂದರೆ, ಈ ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ತಾರೆ, ಈ ವಾಮಾಚಾರ ಪ್ರಯೋಗಗಳನ್ನು. ಯಾರು ತಮ್ಮ ಸಂಬಂಧಿಕರಾಗಿರ್ಬಹುದು ಅಥವಾ ನಮ್ಮ ವೈರಿಗಳು, ಶತ್ರುಗಳಾಗಿರಬಹುದು, ಅವ್ರು ಯಾವ ರೀತಿ ಮಾಡಿಸಿರ್ತಾರಂದರೆ, ಇವ್ರ ಮನೆ ವಂಶ ಉದ್ಧಾರ ಆಗಬಾರ್ದು, ಇವರು ಮನೆ ಏಳಿಗೆ ಆಗಬಾರ್ದು, ಇವ್ರ ವಂಶದಲ್ಲಿ ಸಂತಾನ ಆಗಬಾರ್ದು, ಆ ರೀತಿಯ ಕೆಲವೊಂದು ಪ್ರಯೋಗಗಳು ಇವೆ. ಆ ರೀತಿಯ ಒಂದು ಪ್ರಯೋಗಗಳನ್ನು ಮಾಡಿಸಿ ಬಿಟ್ಬಿಡ್ತಾರೆ. ಈ ವಾಮಾಚಾರ ಮಾಟ ಮಂತ್ರ ಮಾಡಿಸಿ ಆ ಮನೆಗೆ ಚೂ ಬಿಟ್ಟಾಗ ಆ ಮನೆಯಲ್ಲಿ ಸಂತಾನಗಳು ಆಗೋದಿಲ್ಲ, ಆದರೂ ಆ ಸಂತಾನ ಉಳಿಯೋದಿಲ್ಲ. ಉಳಿದ್ರೂ ಅಂಗವಿಕಲ ಮಕ್ಕಳಾಗಿ ಹುಡ್ತಾರೆ. ಏನಾದರೂ ಒಂದು ದೋಷಪೂರಿತ ಮಕ್ಕಳಾಗಿ ಹುಟ್ಟಿ ಸಾಯೋಗಂಟ ಅವರು ಸೇವೆ ಮಾಡಬೇಕು, ಆ ರೀತಿ ಆಗ್ಬಿಡ್ತದೆ. ಇನ್ನು ಕೆಲವರಿಗೆ ಏನಾಗುತ್ತಂದರೆ, ಮೈಯಲ್ಲಿ ಭೂತ ಪ್ರೇತ ಸೇರ್ಕೊಂಡಿರ್ತದೆ, ಅಂದರೆ ಪ್ರೇತಾತ್ಮ ಬಾಧೆ ಅಂತ ಹೇಳ್ತಾರೆ. ಕೆಲವು ಹೆಣ್ಮಕ್ಳಿಗೆ ಅಥವಾ ಕೆಲವರು ಗಂಡಸರಿಗೂ ಬರುತ್ತೆ, ಇಲ್ಲ ಅಂತಲ್ಲ, ಕೆಲವು ಹೆಣ್ಮಕ್ಳಿಗೆ ಜಾಸ್ತಿ ಬರುತ್ತೆ. ಅವ್ರಿಗೇನಾಗುತ್ತೆ, ಕೆಲವೊಂದು ಪ್ರೇತಾತ್ಮಗಳು, ಅತೃಪ್ತ ಆತ್ಮಗಳು ಬಂದು ದೇಹದಲ್ಲಿ ಸೇರ್ಕೊಂಡು ಬಿಡ್ತದೆ. ಸೇರ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ಮಕ್ಕಳಾಗೋದಕ್ಕೆ ಬಿಡೋದಿಲ್ಲ. ಅವು ಮಕ್ಕಳಾದ್ರೂ ಅದನ್ನು ಅಬಾರ್ಷನ್ ಮಾಡಿಸ್ಬಿಡುತ್ತೆ, ತಪ್ಪಿದ್ರೆ ಅದನ್ನು ಸಾಯಿಸೋ ಹಾಗೆ ಮಾಡಿಸ್ಬಿಡುತ್ತೆ ಈ ಪ್ರೇತಾತ್ಮಗಳ ಬಾಧೆ. ಹಾಗಾಗಿ ಈ ಭೂತ ಪ್ರೇತಾತ್ಮಗಳು ಇರ್ತಕ್ಕಂಥವ್ರು ಸಹ ಸ್ವಲ್ಪ ಹುಷಾರಾಗಿರಬೇಕು. ನೋಡಿ,
ಈ ಥರ ಸಮಸ್ಯೆ ಇರ್ತಕ್ಕಂತಹ ಎಲ್ಲ ಪುರುಷರಿಗೂ ಮತ್ತು ಮಹಿಳೆಯರಿಗೂ ನಾನು ಇವತ್ತು ಕೊಡ್ತಾ ಇರ್ತಕ್ಕಂಥ ಒಂದು ಈ ಕಾಮಾಖ್ಯ ದೇವಿಯ ಸಂತಾನ ಪ್ರಾಪ್ತಿ ಸಾಧನೆ ಒಂದು ರೀತಿ ರಾಮಬಾಣ ಇದ್ದಾಗೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಏನೇ ದೋಷ ಇರಲಿ, ಏನೇ ಶಾಪ ಇರಲಿ, ಯಾವುದೇ ಮಾಟ ಮಂತ್ರ ಮಾಡಿಸಿರಲಿ, ಅಥವಾ ಬೇರೆ ಇನ್ನೇನೇ ಸಮಸ್ಯೆ ಇರಲಿ, ಭೂತ ಪ್ರೇತ ಸಮಸ್ಯೆಗಳೇನೇ ಇರಲಿ, ಅವೆಲ್ಲವನ್ನು ನಾಶ ಮಾಡಿ ಆ ಕಾಮಾಖ್ಯ ದೇವಿ ತಾಯಿ ಸಂತಾನವನ್ನು ಪ್ರಾಪ್ತಿ ಮಾಡ್ತಾಳೆ ಈ ಒಂದು ಸಾಧನೆಯನ್ನು ಭಕ್ತಿಯಿಂದ ಮಾಡೋದ್ರಿಂದ. ನೋಡಿ, ಕಾಮಾಖ್ಯ ದೇವಿ ಅಂದರೆ ಸತಿ ದೇವಿಯ ಯೂನಿ ಜಾಗ, ಅಂದರೆ ಸತಿ ದೇವಿಯ ಜನನಾಂಗ ಬಿದ್ದಂತಹ ಒಂದು ಸ್ಥಳವನ್ನು ಕಾಮಾಖ್ಯ ಅಂತ ಕರೀತಾರೆ. ಅಲ್ಲಿ ನೆಲೆ ಮಾಡಿರ್ತಕ್ಕಂತಹ ದೇವಿ ಕಾಮಾಖ್ಯ ದೇವಿ. ಕಾಮಾಖ್ಯ ದೇವಸ್ಥಾನದಲ್ಲಿ ಯೂನಿ ಪೂಜೆ ಮಾಡ್ತಾರೆ, ಮಹಿಳೆಯರ ಜನನಾಂಗವನ್ನು ಪೂಜೆ ಮಾಡ್ತಾರೆ. ಹಾಗೆ ಅಲ್ಲಿ ಶಿಲೆ ಇರ್ತಕ್ಕಂಥದ್ದು ಸಹ ಯೂನಿ ಆಕಾರದಲ್ಲಿ ಅಲ್ಲಿ ಒಂದು ಶಿಲೆ ಇದೆ, ಅದಕ್ಕೆ ಪೂಜೆ ಮಾಡ್ತಾರೆ. ವರ್ಷಕ್ಕೊಮ್ಮೆ ಅಲ್ಲಿ ತಾಯಿ ಋತುಮತಿ ಆಗ್ತಾಳೆ, ಅಂದರೆ ಪೀರಿಯಡ್ಸ್ ಆಗ್ತಾಳೆ, ಮುಟ್ಟಾಗ್ತಾಳೆ ತಾಯಿ. ಜೂನ್ ತಿಂಗಳಲ್ಲಿ ದೇವಸ್ಥಾನದ ಬಾಗಿಲನ್ನು 3 ದಿನ ಮುಚ್ಚಿರ್ತಾರೆ, ಆನಂತರ ಮತ್ತೆ ಓಪನ್ ಮಾಡ್ತಾರೆ. ಆ ಶಿಲೆಯಿಂದ ಒಂದು ರೀತಿಯ ಕೆಂಪು ಬಣ್ಣದ ನೀರು ಅಥವಾ ಕೆಂಪು ಬಣ್ಣದ ರಕ್ತ ಬರ್ತದೆ. ಆ ಕಲ್ಯಾಣಿಗೆಲ್ಲ ಹರಿದು ಹೋಗ್ತದೆ, ಹರಿದು ಹೋಗಿ ಆ ಕಲ್ಯಾಣಿಯೆಲ್ಲ ಫುಲ್ಲು ಕೆಂಪು ಬಣ್ಣದ ನೀರಾಗ್ಬಿಡ್ತದೆ. ಭಕ್ತರು ಮತ್ತು ತಾಂತ್ರಿಕರು ಮಾಂತ್ರಿಕರು ಅಲ್ಲಿ ಕ್ಯೂ ನಿಂತಿದ್ದು ಕಾಯ್ದಿದ್ದು ಆ ನೀರನ್ನು ತಂದು ಅದಕ್ಕೆ ಸಿಂಧೂರವನ್ನು ಮಿಕ್ಸ್ ಮಾಡಿ ಹಣೆಗೆ ಇಟ್ಕೊಳ್ತಾರೆ. ಇನ್ನು ಕೆಲವರು ಆ ಒಂದು ನೀರನ್ನು ತಗೊಂಡೋಗಿ ಯಂತ್ರ ತಂತ್ರ ಮಂತ್ರ ಪ್ರಯೋಗಗಳಿಗೆ ಬಳಸ್ತಾರೆ. ಇದು ಕಾಮಾಖ್ಯ ದೇವಿ ಬಂದ್ಬಿಟ್ಟು ಒಂದು ತಂತ್ರ ದೇವತೆ, ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ದೇವತೆ ಇದು. ಹಾಗಾಗಿ ಯಾರಿಗೆ ಯೂನಿಗೆ ಸಂಬಂಧಪಟ್ಟಂತಹ, ಅಂದರೆ ಜನನಾಂಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ, ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆ, ಅಥವಾ ಮುಟ್ಟಾಗೋದ್ರಲ್ಲಿ ಸಮಸ್ಯೆ ಇದೆ, ಮಕ್ಕಳು ಆಗದೆ ಇರ್ತಕ್ಕಂತಹವರು ಅಂಥವರು ಈ ಕಾಮಾಖ್ಯ ದೇವಿಯ ಒಂದು ಆರಾಧನೆ, ಪೂಜೆ, ಜಪ, ತಪ, ವ್ರತ, ಮಂತ್ರ ಸಾಧನೆ ಇವೆಲ್ಲವನ್ನ ಮಾಡೋದ್ರಿಂದ ಅವರಿಗೆ ಆದಷ್ಟು ಬೇಗನೆ ಸಂತಾನ ಪ್ರಾಪ್ತಿ ಆಗುತ್ತದೆ. ಈಗ ಈ ಒಂದು ಪೂಜಾ ವಿಧಾನವನ್ನು ಮಾಡ್ತಕ್ಕಂಥ ನೀತಿ ನಿಯಮಗಳ ಬಗ್ಗೆ ತಿಳಿಸ್ತೀನಿ, ತಿಳ್ಕೊಳ್ಳಿ. ಇದನ್ನು ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥ ದಿನ ಬಂದ್ಬಿಟ್ಟು ಶುಕ್ಲ ಪಕ್ಷ ಆದ ನಂತರ ಬರ್ತಕ್ಕಂಥ ಮಂಗಳವಾರ, ರವಿವಾರ ಅಥವಾ ಶುಕ್ರವಾರ, ಈ 3 ದಿನಗಳಲ್ಲಿ ನೀವು ಪ್ರಾರಂಭ ಮಾಡಬೇಕಾಗತ್ತೆ ಈ ಒಂದು ಸಾಧನೆಯನ್ನು. ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು. ದೀಪ, ಈ ಒಂದು ಸಾಧನೆಗೆ ನೀವು ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ಹಾಗೆ ಮಾಲೆ, ರುದ್ರಾಕ್ಷಿ ಮಾಲೆಯನ್ನು ನೀವು ಬಳಸಬೇಕಾಗತ್ತೆ. ಜಪ ಸಂಖ್ಯೆ, ಪ್ರತಿದಿನ ನೀವು ಮಿನಿಮಮ್ ಕಡಿಮೆ ಅಂದರೂ ನೀವು 2 ಮಾಲೆ ಜಪ ಮಾಡಬೇಕಾಗತ್ತೆ. ಯಾಕಂದರೆ ಕೆಲವರಿಗೆ ಜಾಸ್ತಿ ಸಮಸ್ಯೆ ಇದ್ದರೆ ಅವರು 3 ಮಾಲೆ ಜಪ ಮಾಡಬೇಕಾಗತ್ತೆ ಪ್ರತಿದಿನ. ಹಾಗೆ ಇದಕ್ಕೆ ವಸ್ತ್ರ ಬಂದ್ಬಿಟ್ಟು ಕೆಂಪು ಬಣ್ಣದ ವಸ್ತ್ರವನ್ನು ನೀವು ಧಾರಣೆ ಮಾಡಬೇಕಾಗತ್ತೆ. ಮಂಟಪದ ಮೇಲೂ ಸಹ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕೋಬೇಕು. ಹಾಗೆ ನೀವು ಕುಳಿತುಕೊಳ್ತಕ್ಕಂಥ ಆಸನದ ಮೇಲೂ ಸಹ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕೋಬೇಕು. ನೀವು ಸಹ ಕೆಂಪು ಬಣ್ಣದ ವಸ್ತ್ರವನ್ನು ನೀವು ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ ಇನ್ನೊಂದು ಸೂಚನೆ ಏನಪ್ಪ ಅಂದರೆ, ನೀಲಿ ಬಣ್ಣ ಮತ್ತು ಕಪ್ಪು ಬಣ್ಣವನ್ನು ಬಳಸಬಾರ್ದು ಯಾವುದೇ ಕಾರಣಕ್ಕೂ ಈ ಒಂದು ಸಾಧನೆಯಲ್ಲಿ. ನೆಕ್ಸ್ಟು, ಮಂಟಪದ ಮೇಲೆ ಫೋಟೋ ಬಂದ್ಬಿಟ್ಟು ಕಾಮಾಖ್ಯ ದೇವಿಯ ಒಂದು ಫೋಟೋವನ್ನು ಇಡಬೇಕಾಗತ್ತೆ. ನಿಮಗೆ ಕಾಮಾಖ್ಯ ದೇವಿಯ ಫೋಟೋ ಇಲ್ಲ ಅಂತಂದರೆ ನಿಮ್ಮ ಮನೆಗಳಲ್ಲಿ ನೀವು ಶಿವ ಪಾರ್ವತಿಯರ ಒಂದು ಫೋಟೋವನ್ನು ಸಹ ಇಟ್ಟು ಪೂಜೆ ಮಾಡಬಹುದು. ವ್ರತ, ಎಷ್ಟು ದಿನ ವ್ರತ ಮಾಡಬೇಕಾದ್ರೆ 21 ದಿನ ಮಾಡಬೇಕಾಗತ್ತೆ. ತಪ್ಪರ 42 ದಿನ ನೀವು ವ್ರತ ಮಾಡಬೇಕಾಗತ್ತೆ. ಯಾಕಂದರೆ ನಿಮ್ಮ ಕರ್ಮ ಎಲ್ಲ ಕಳೆದು ನಿಮಗೆ ಸಂತಾನ ಪ್ರಾಪ್ತಿ ಆಗಬೇಕಂದ್ರೆ ಸ್ವಲ್ಪ ನೀವು ಜಾಸ್ತಿ ಕಷ್ಟಪಡಬೇಕು. ಸಮಯ ರಾತ್ರಿ 10 ಗಂಟೆಯ ನಂತರ ಬೆಳಗಿನ ಜಾವ 2 ಗಂಟೆಯ ಒಳಗಡೆ ನೀವು ಈ ಒಂದು ಸಾಧನೆಯನ್ನು ನೀವು ಮಾಡಬೇಕಾಗತ್ತೆ. ಮನೆಯ ಒಳಗಡೆ ಈ ಒಂದು ಸಾಧನೆಯನ್ನು ಮಾಡಬಹುದು. ಹಾಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದ್ಬಿಟ್ಟು ಒಂದು ಕೆಂಪು ದಾರ, ಅಂದರೆ ಉಡ್ದಾರ ಕಟ್ತಾರೆ ನೋಡಿರ್ಬೇಕು ನೀವು ಸೊಂಟಕ್ಕೆ, ಆ ರೀತಿಯ ಒಂದು ಸ್ವಲ್ಪ ದಪ್ಪ ಇರ್ತಕ್ಕಂಥ ಒಂದು ಕೆಂಪು ಉಡ್ದಾರ ಬೇಕು. ಗಂಡ ಮತ್ತು ಹೆಂಡತಿ ಎಷ್ಟು ಉದ್ದ ಇದ್ದಾರೋ ಅಷ್ಟು ಉದ್ದ ಇರ್ತಕ್ಕಂತಹ ಒಂದು ದಾರ ಬೇಕಾಗುತ್ತೆ. ಇದೇ ಇಷ್ಟೇ ಸಾಮಗ್ರಿ. ನೋಡಿ, ಆಮೇಲೆ ನೈವೇದ್ಯ ಇಡಬೇಕಾಗತ್ತೆ. ನೈವೇದ್ಯ ಬಂದ್ಬಿಟ್ಟು ನೀವು ಹಾಲಿನಿಂದ ಮಾಡಿರ್ತಕ್ಕಂಥ ನೈವೇದ್ಯವನ್ನು ಇಡಬೇಕಾಗತ್ತೆ. ಹಾಲಿನ ಕೀರು ಅಥವಾ ದೂತ್ ಪೇಡ ಅಥವಾ ಹಾಲಿನಿಂದ ಮಾಡಿರ್ತಕ್ಕಂಥ ಹಲ್ವಾ, ಈ ರೀತಿ ಹಾಲಿನಿಂದ ಮಾಡಿರ್ತಕ್ಕಂತಹ ಒಂದು ನೈವೇದ್ಯಗಳನ್ನು ಇಲ್ಲಿ ದೇವಿಗೆ ಇಡಬೇಕಾಗತ್ತೆ ನೀವು. ಆನಂತರ ನೀವು ಈ ಸಣ್ಣ ಮಕ್ಕಳು ಇಷ್ಟಪಡ್ತಾರೆ ನೋಡಿ ತಿಂಡಿ, ಸ್ನ್ಯಾಕ್ಸ್, ಸಣ್ಣ ಮಕ್ಕಳು ಇಷ್ಟಪಡ್ತಕ್ಕಂಥ ಒಂದು ತಿಂಡಿಯನ್ನು ಸಹ ನೀವು ಇಡಬಹುದು. ಅಂದರೆ ನಿಮಗೆ ಮಕ್ಕಳಾಗಿದೆ, ಆ ದೇವಿನೇ ತಾಯಿನೇ ನಮಗೆ ಮಗು ಅನ್ನೋ ಥರ ನೀವು ಫೀಲ್ ಮಾಡಿಕೊಂಡು ಮಾಡಬೇಕಾಗತ್ತೆ ಈ ಒಂದು ಸಾಧನೆಯನ್ನು. ಆವಾಗ ತಾಯಿನೇ ನಿಮಗೆ ಮಗು ರೂಪದಲ್ಲಿ ಬಂದು ನಿಮಗೆ
ನಿಮ್ಮ ಮಡಿಲು ತುಂಬ್ತಾರೆ. ಈಗ ಪೂಜೆ ಮಾಡ್ತಕ್ಕಂಥ ಕ್ರಮವನ್ನು ತಿಳಿಸ್ತೀನಿ, ತಿಳ್ಕೊಳ್ಳಿ. ನೋಡಿ, ಮೊದಲಿಗೆ ನೀವು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬಂದು ನಿಮ್ಮ ಏಕಾಂತವಾಗಿರ್ತಕ್ಕಂಥ ಕೋಣೆಯಲ್ಲಿ ಬಂದು ಕೂತ್ಕೊಂಡು ಈ ಒಂದು ಸಾಧನೆಯನ್ನು ನೀವು ಪ್ರಾರಂಭ ಮಾಡಿ. ಅದಕ್ಕೂ ಮುಂಚೆ ಶುಭ್ರವಾಗಿರ್ತಕ್ಕಂಥ ವಸ್ತ್ರವನ್ನು ನೀವು ಧಾರಣೆ ಮಾಡ್ಕೊಳ್ಬೇಕು. ನೆನ್ನೆ ಮೊನ್ನೆ ಹಾಕಿರೋದೆಲ್ಲ ಹಾಕ್ಕೊಳ್ಬಾರ್ದು. ವ್ರತ ಮಾಡೋಕ್ಕೆ ಅಂತಲೇ ಜೊತೆ ಡ್ರೆಸ್ನ ನೀವು ಎತ್ತಿಟ್ಬಿಡಿ. ಆ ಡ್ರೆಸ್ನ ಬೇರೆ ಕೆಲಸಕ್ಕೆ ಯೂಸ್ ಮಾಡಬಾರ್ದು, ಬಳಸಬಾರ್ದು. ಏಕಾಂತವಾಗಿರ್ತಕ್ಕಂಥ ಕೋಣೆ ಇದ್ದರೆ ತುಂಬ ಒಳ್ಳೆಯದು. ಅಥವಾ ಇಲ್ಲಾಂದರೆ ನಿಮ್ಮ ದೇವರ ಕೋಣೆಯಲ್ಲೇ ನೀವು ಇದನ್ನು ಪ್ರಾರಂಭ ಮಾಡ್ಬೋದು ಸಾಧನೆಯನ್ನು. ನೋಡಿ, ಗಂಗಾ ಜಲದಿಂದ ನೀವು ತಂದಿರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಸಿಂಪಡಿಸಿ ಶುದ್ಧಿ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಸಿಂಪಡಿಸ್ಕೊಂಡು ನೀವು ಶುದ್ಧಿ ಮಾಡ್ಕೊಳ್ಳಿ. ಸ್ವಲ್ಪ ಹಸ್ತದ ಮೇಲೆ ಹಾಕ್ಕೊಂಡು ಸ್ವಲ್ಪ ಕುಡಿದ್ಬಿಟ್ಟು ನಿಮ್ಮ ಒಳಗಡೆ ಶುದ್ಧಿ ಮಾಡ್ಕೊಳ್ಳಿ. ಗಂಗಾ ಜಲದಿಂದ ಶುದ್ಧೀಕರಣ ಆಯಿತು. ಈಗ ಪೂಜೆ ಮಾಡಬೇಕಾಗತ್ತೆ. ಕಳಸವನ್ನು ಇಡಿ, ನೈವೇದ್ಯವನ್ನು ಇಡಿ, ದೀಪವನ್ನು ಹಚ್ಕೊಂಡು ಪಂಚೋಪಚಾರ ಪೂಜೆ ಮಾಡಿ. ಪ್ರತಿನಿತ್ಯ ನೀವು ಮನೆಗಳಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ಥರ ಪೂಜೆ ಮಾಡಿ. ಆದರೆ ಭಕ್ತಿ ಇರಲಿ. ಮೊಬೈಲ್ನ ಸೈಲೆಂಟ್ ಮಾಡಿ ಇಟ್ಬಿಡಿ. ಒಂದು ಪೂಜೆ ಮಾಡೋದು ಮೊಬೈಲಲ್ಲಿ ಮಾತಾಡೋದು, ಇನ್ನೊಂದು ಸತಿ ಪೂಜೆ ಮಾಡೋದು, ಇನ್ಯಾವುದೋ ಫೋನ್ ಬಂದು ಮಾತಾಡೋದು, ಹಿಂಗೆಲ್ಲ ಮಾಡಬಾರ್ದು. ದೇವ್ರಿಗೆ ಅವಾಗ ಅವಮಾನ ಮಾಡಿದಾಗುತ್ತೆ. ನಾನು ಸುಮಾರು ಕಡೆ ನೋಡ್ತಾ ಇರ್ತೀನಿ, ಮೊಬೈಲಲ್ಲಿ ಮಾತಾಡ್ತಾ ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ, ಮೊಬೈಲಲ್ಲಿ ಇನ್ನೇನೋ ಹೇಳ್ತಾ ಇರ್ತಾರೆ, ಇನ್ನೇನೋ ಮಾತಾಡ್ತಾ ಇರ್ತಾರೆ, ಇನ್ನೇನೋ ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ದೇವ್ರಿಗೆ ಅವಮಾನ ಮಾಡಿದ ರೀತಿ ಆಗಿಬಿಡ್ತದೆ. ಆಗ ದೇವರು ಕೋಪಿಸ್ಕೊಳ್ತಾರೆ. ಒಂದು ಮಾತಾಡ್ತೀರಾ, ಮೊಬೈಲಲ್ಲಿ ಮಾತಾಡ್ಕೊಂಡು ಆ ಕೆಲಸ ಮಾಡ್ಕೊಳ್ಳಿ. ಎಲ್ಲ ಬಿಟ್ಬಿಡಿ, ಸ್ಟಾಪ್ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿ. ದೇವರು ಅವಾಗ ಏನಾಗುತ್ತೆ, ನಿಮಗೆ ಭಕ್ತಿ ಬರುತ್ತೆ, ಏಕಾಗ್ರತೆ ಬರ್ತದೆ. ಅಲ್ಲೂ ಇಲ್ಲಿ ಎಲ್ಲ ಕೆಲಸಗಳನ್ನ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ನಾವು ದೇವರಿಗೆ ಅವಮಾನ ಮಾಡಿದ ರೀತಿ. ಆಗ ನಮಗೆ ದೋಷಗಳು ಬರುತ್ತೆ, ದೇವ್ರು ಕೋಪಿಸ್ಕೊಳ್ತಾರೆ. ಹಾಗಾಗಿ ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಆ ತಾಯಿಗೆ ಸಲ್ಲಬೇಕು ಅಂದರೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟು. ಒಂದು ಶುದ್ಧವಾಗಿರಬೇಕು, ಎರಡನೇದು ಏಕಾಗ್ರತೆ ಇರಬೇಕು, ಮೂರದು ಭಕ್ತಿ ಇರಬೇಕು. ಇವು ಮೂರನ್ನು ನೀವು ಅಳವಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಸಾಧನೆ ಫಲ ಕೊಡುತ್ತೆ, ಆದಷ್ಟು ಬೇಗನೆ ಫಲ ಕೊಡುತ್ತೆ. ನೋಡಿ, ನಿಮ್ಗೆ ಯಾವುದೇ ಮಾಟ ಮಂತ್ರ ಸಮಸ್ಯೆ ಏನೇ ಇರಲಿ, ಯಾವುದೇ ದೋಷಗಳಿರಲಿ, ಶಾಪಗಳಿರಲಿ, ಹಿಪ್ನೋಸಿಸಲ್ಲಿ ನಾನು ಕೆಲವೊಂದು ಕ್ಲೈಂಟನ್ನು ಹಿಂದಿನ ಜನ್ಮಕ್ಕೆ ಕಳಿಸಿ ನೋಡಿದ್ದೀನಿ. ಕೆಲವ್ರಿಗೆ ಮಕ್ಕಳಾಗ್ತಿರೋದಿಲ್ಲ. ಯಾಕೆ ಕಾರಣ ಅಂತ ನೋಡಿದಾಗ ಏನಾಗುತ್ತೆ, ಅವರು ಬೇರೆಯವರು ಸಾಯಿಸಿರ್ತಾರೆ, ವಿಷ ಹಾಕಿನೋ ಅಥವಾ ಏನೋ ಬೇರೆ ಬೇರೆ ಕಾರಣಗಳಿಂದ ಸಾಯಿಸಿರ್ತಾರೆ. ಆ ಮಕ್ಕಳುಗಳನ್ನ ಸಾಯಿಸಿದಾಗ ಅವರ ತಂದೆ ತಾಯಿ ಹಾಕಿದಂಥ ಶಾಪ ಈ ಜನ್ಮದಲ್ಲಿ ಇವ್ರಿಗೆ ಮಕ್ಕಳಿರೋದಿಲ್ಲ. ಹಾಗಾಗಿ ಆ ರೀತಿಯ ಹಿಂದಿನ ಜನ್ಮದ ಕರ್ಮಗಳಿದ್ರೂ ಸಹ ಈ ಒಂದು ಸಾಧನೆಯನ್ನು ನೀವು ಮಾಡೋದ್ರಿಂದ ಅದು ಎಲ್ಲ ಹೊರಟೋಗಿ ಸರ್ವನಾಶ ಆಗಿ, ಆ ಕರ್ಮಗಳೆಲ್ಲ ನಾಶ ಆಗಿ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಈಗ ಪಂಚೋಪಚಾರ ಪೂಜೆ ಮಾಡಿ. ಪೂಜೆ ಎಲ್ಲ ಆದಮೇಲೆ ಈಗ ಆಸನಕ್ಕೆ ನಮಸ್ಕಾರ ಮಾಡಿ. ಆಸನದ ಮೇಲೆ ಕುತ್ಕೊಳ್ಳಿ. ಮಾಲೆಗೆ ನಮಸ್ಕಾರ, ಮಾಲೆ ತಗೊಂಡೀಗ ಜಪ ಸ್ಟಾರ್ಟ್ ಮಾಡಿ. ಮೊದಲಿಗೆ ಗಣಪತಿ ಮಂತ್ರ, ಗಂ ಗಣಪತಯೇ ನಮಃ, ಗಂ ಗಣಪತಯೇ ನಮಃ. ಈ ಮಂತ್ರವನ್ನು 21 ಸಾರಿ ಹೇಳಿ. ನೆಕ್ಸ್ಟು ನವಗ್ರಹ ಮಂತ್ರ, ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಂ ಶಾಂತಿಕರಾಭವಂತು. ಈ ಮಂತ್ರವನ್ನು 9 ಸಾರಿ ಹೇಳಿ. ನೆಕ್ಸ್ಟು ಗುರು ಮಂತ್ರ, ಗುರು ಪೂಜೆ ಮಾಡ್ಕೊಳ್ಳಿ. ಗುರು ಪೂಜೆ ಆದ ನಂತರ ನೀವು ಗುರುವಿನ ಹತ್ರ ನೀವು ಆಶೀರ್ವಾದ ತಗೊಳ್ಬೇಕು, ಆಜ್ಞೆ ತಗೊಳ್ಬೇಕು. ನೀವು ಮಾಡ್ತಾ ಇರ್ತಕ್ಕಂಥ ಸಾಧನೆಗೆ ಗುರು ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲೇ ಅಂತಲ್ಲ, ನೀವು ಯಾವುದೇ ಸಾಧನೆ ಮಾಡಬೇಕಾದ್ರೂ ಗುರು ತುಂಬ ಇಂಪಾರ್ಟೆಂಟು. ಗುರುವಿನ ಅನುಗ್ರಹ ಆಶೀರ್ವಾದ ಸಿಕ್ಕಿದ ನಂತರ ನಿಮಗೆ ಎಲ್ಲ ಸಾಧನೆಗಳಲ್ಲಿ ಫಲ ಸಿಗುತ್ತೆ. ಗುರು ಇಲ್ಲದೇ ನೀವು ಏನೇ ಮಾಡಿದ್ರೂ ಫಲ ಸಿಗಲ್ಲ. ಹಾಗಾಗಿ ನೀವು ಗುರುವಿನ ಹತ್ರ ಆಶೀರ್ವಾದ ತಗೊಳ್ಳಿ, ಹಾಗೆ ಆಜ್ಞೆ ತಗೊಂಡು ನಿಮ್ಗೆ ಯಾರಾದರೂ ಗುರುಗಳಿದ್ರೆ ಆ ಗುರುಗಳು ಕೊಟ್ಟಿರ್ತಕ್ಕಂಥ ಗುರು ಮಂತ್ರವನ್ನು ಜಪ ಮಾಡಿ 108 ಸಾರಿ. ಗುರುಗಳು ಇಲ್ಲ ಅಂತಂದರೆ ಈ ಸಾಧನೆಗೆ ನೀವು ಈಶ್ವರನನ್ನು ಗುರುವಾಗಿ ಸ್ವೀಕರಿಸಿ ಸಾಧನೆ ಮಾಡಬಹುದು. ಶಿವನ ಗುರುಮಂತ್ರ ಈ ರೀತಿ ಇದೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಮಂತ್ರವನ್ನು 108 ಸಾರಿ ಜಪ ಮಾಡಿ. ಅಥವಾ ಶ್ರೀಕೃಷ್ಣ ಪರಮಾತ್ಮನನ್ನು ಸಹ ನೀವು ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಿಸಿ ಸಾಧನೆ ಮಾಡಬಹುದು. ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ, ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಈ ಮಂತ್ರವನ್ನು 108 ಸಾರಿ ಹೇಳಿ, ಜಪ ಮಾಡಿ. ಈಗ ಗುರುಪೂಜೆ ಗುರು ಮಂತ್ರ ಆಯಿತು, ಜಪ ಆಯಿತು. ಈಗ ಸಂಕಲ್ಪ ಮಾಡ್ಕೊಳ್ಬೇಕು. ಸಂಕಲ್ಪ ಏನಪ್ಪ ಅಂತಂದರೆ, ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ಪ್ರಾರ್ಥನೆ ಮಾಡಿ, ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ನಿಮ್ಮ ಕುಲ, ಗೋತ್ರ, ರಾಶಿ, ನಕ್ಷತ್ರ, ಆಮೇಲೆ ಅವತ್ತಿನ ದಿನದ ಹೆಸರು, ತಿಥಿ, ಯಾವ ವಾರ, ಯಾವ ಗಳಿಗೆ ಎಲ್ಲವನ್ನು ಹೇಳ್ಕೊಂಡು ನೀವು ಏನಕ್ಕೋಸ್ಕರ ಸಾಧನೆ ಮಾಡ್ತಿದ್ದೀರಾ, ನಿಮ್ಮ ಸಾಧನೆಯ ಉದ್ದೇಶ ಏನು,
ಸಂತಾನ ಪ್ರಾಪ್ತಿಯಾಗಿದ್ದರೆ ಸಂತಾನ ಪ್ರಾಪ್ತಿಗೋಸ್ಕರ ನಾವು ಸಾಧನೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳಿ. ಅಥವಾ ನಮಗೆ ಮುಟ್ಟಿನ ಸಮಸ್ಯೆ ಸರಿ ಹೋಗಲಿ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಸಂಕಲ್ಪ ಮಾಡ್ಕೊಳ್ಳಿ. ಅಥವಾ ಗರ್ಭಕೋಶದ ಸಮಸ್ಯೆ ಇದೆ, PCOD ಪ್ರಾಬ್ಲಮ್ಸ್ ಇದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ ಅಂತ ಹೇಳ್ಕೊಂಡು ಅದು ನಿವಾರಣೆ ಆಗಲಿ, ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿ ನಮ್ಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ. ಅಂದರೆ ಇಲ್ಲಿ ಯಾವ್ದು ಬೇಕಾದ್ರೂ ನೀವು ಬಳಸ್ಕೊಳ್ಬಹುದು. ಸಂತಾನ, ಮುಟ್ಟಿನ ಸಮಸ್ಯೆ, ಗರ್ಭಕೋಶದ ಸಮಸ್ಯೆ ಅಥವಾ ಹಿಂದಿನ ಜನ್ಮದ ಕರ್ಮಗಳ ಸಮಸ್ಯೆ, ಈ ಥರ ಯಾವ್ದು ಬೇಕಾದ್ರೆ ನೀವು ಹಾಕ್ಕೊಂಡು ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಬಲಗೈ ಹಸ್ತದ ಮೇಲೆ ಇರ್ತಕ್ಕಂಥ ನೀರನ್ನ ಅಲ್ಲೇ ಭೂಮಿ ಮೇಲೆ ಬಿಟ್ಟುಬಿಡಿ. ಹೇಳಿ ಎಷ್ಟು ದಿನ ವ್ರತ ಮಾಡ್ತೀರಾ, ಎಷ್ಟು ಮಂತ್ರ ಜಪ ಮಾಡ್ತೀರಾ ಪ್ರತಿದಿನ ಎಲ್ಲವನ್ನ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಈಗ ಆಯ್ತಲ್ವಾ? ಸಂಕಲ್ಪ ಆದಮೇಲೆ ಕೈಗೆ ಒಂದು ಕಂಕಣ ಕಟ್ಕೊಳ್ಳಿ. 2 ಕಂಕಣ ತಗೊಳ್ಳಿ. 2 ಕಂಕಣ ತಗೊಂಡು ಒಂದು ಕಂಕಣ ಗಂಡ ಹೆಂಡತಿ ಕಟ್ಟಬೇಕು, ಹೆಂಡತಿ ಗಂಡನ ಕಟ್ಟಬೇಕು ಕಂಕಣನ. ನನ್ನ ಪ್ರಕಾರ ನೋಡಿ, ಈ ಸಂತಾನ ಪ್ರಾಪ್ತಿಗಾಗಿದ್ದರೆ ಗಂಡ ಹೆಂಡತಿ ಇಬ್ಬರೂ ಸಹ ಈ ಒಂದು ಸಾಧನೆಯನ್ನು ಮಾಡಬೇಕಾಗತ್ತೆ. ಮಾಡಿದ್ರೆ ತುಂಬ ಒಳ್ಳೆಯದು. ಗಂಡನೂ ಮಾಡಬೇಕು, ಜೊತೆಗೆ ಹೆಂಡತಿನೂ ಮಾಡಬೇಕು, ಕೂತ್ಕೊಂಡು ಜಪ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಕೆಂಪು ಬಣ್ಣದ ದಾರದಿಂದ ಗಂಡ ಹೆಂಡತಿಗೆ ಕಂಕಣ ಕಟ್ಟಬೇಕು, ಹೆಂಡತಿ ಗಂಡನ ಕೈಗೆ ಬಲಗೈಗೆ ಕಟ್ಟಬೇಕು. ಕಂಕಣ ಕಟ್ಟಿ ಜೊತೆನೆಲ್ಲ ಕೂತ್ಕೊಂಡು ಪ್ರಾರಂಭ ಮಾಡಬಹುದು. ಕೊನೆಗೆ ವ್ರತ ಮುಗಿದ ಮೇಲೆ ಆ ಕಂಕಣವನ್ನು ಬಿಚ್ಚಿ ಇಲ್ಲಾದ್ರೂ ನೀರಿಗೆ ಹಾಕ್ಬಿಡಿ, ತಪ್ಪದೆ ಯಾವ್ದಾರ ಮರದ ಬುಡಕ್ಕೆ ಹಾಕ್ಬಿಡಿ. ಈಗ ನೆಕ್ಸ್ಟು ರಕ್ಷಾಮಂತ್ರ. ಇಲ್ಲಿ ರಕ್ಷಾಮಂತ್ರ ಬಂದ್ಬಿಟ್ಟು ಆಂಜನೇಯ ಸ್ವಾಮಿಯ ರಕ್ಷಾಮಂತ್ರವನ್ನು ನೀವು ಹಾಕ್ಕೊಬೇಕಾಗತ್ತೆ. ಅಂದರೆ ನಾನು ಬೇರೆ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ, ಹನುಮಾನ್ ರಕ್ಷಾಮಂತ್ರ ಅಂತ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡು ಇಲ್ಲಿ 21 ಸಾರಿ ಜಪ ಮಾಡಿ. ಯಾಕಂದರೆ ಇಲ್ಲಿ ಈ ಮಂತ್ರದಲ್ಲಿ ನಿಮಗೆ ಕಾಮಾಖ್ಯ ದೇವಿ ಬರ್ತಾರೆ, ಜೊತೆಗೆ ಆಂಜನೇಯ ಸ್ವಾಮಿ ಬರ್ತಾರೆ. ಅಂದರೆ ಹೆಣ್ಣಿಗಿರ್ತಕ್ಕಂಥ ಸಮಸ್ಯೆನ ಕಾಮಾಖ್ಯ ದೇವಿ ಸಮಸ್ಯೆಯನ್ನು ನಾಶ ಮಾಡಿ ಪರಿಹಾರವನ್ನು ಮಾಡಿಕೊಡ್ತಾರೆ. ಅದೇ ಗಂಡಿಗಿರ್ತಕ್ಕಂಥ ಸಮಸ್ಯೆನ ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಆ ಸಮಸ್ಯೆನ ನಾಶ ಮಾಡಿ ಅವ್ರಿಗೆ ಪರಿಹಾರವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಇಲ್ಲಿ ಕಾಮಾಖ್ಯ ದೇವಿ ಮತ್ತು ಆಂಜನೇಯ ಸ್ವಾಮಿ ಇಬ್ಬರೂ ಬರ್ತಾರೆ. ಹಾಗಾಗಿ ಇದು ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ. ಇದು ಕಂಕಣ ಕಟ್ಕೊಂಡ್ರಿ. ಈಗ ರಕ್ಷಾಮಂತ್ರ, ಆಂಜನೇಯ ಸ್ವಾಮಿಯ ರಕ್ಷಾಮಂತ್ರವನ್ನು 21 ಸಾರಿ ಹೇಳ್ಕೊಳ್ಳಿ. ನಿಮ್ಮ ಸುತ್ತಲೂ ರಕ್ಷಣೆಯನ್ನು ಕೋರ್ಕೊಳ್ಳಿ. ಅಂದರೆ ನೀವು ಮಾಡ್ತಕ್ಕಂತಹ ಪೂಜೆಗೆ, ವ್ರತಕ್ಕೆ ಅಥವಾ ಸಾಧನೆಗೆ ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು, ಯಾವುದೇ ಭೂತ ಪ್ರೇತ ಪಿಶಾಚಿಗಳ ಕಾಟ ಬರಬಾರ್ದು, ಅಥವಾ ಋಣಾತ್ಮಕ ಶಕ್ತಿಗಳ ತೊಂದರೆ ಆಗಬಾರ್ದು, ಅಥವಾ ಕ್ರಿಮಿಕೀಟ ಸರ್ಪಗಳ ತೊಂದರೆ ಆಗಬಾರ್ದು, ಅಥವಾ ಶತ್ರುಗಳ ಬಾಧೆ ಆಗಬಾರ್ದು. ಈ ಥರ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು. ಆ ರೀತಿ ಒಂದು ರಕ್ಷಣೆಯಲ್ಲಿ ನೀವು ಈ ಒಂದು ಸಾಧನೆಯನ್ನು ನೀವು ಮಾಡಬೇಕಾಗತ್ತೆ. ಹಾಗಾಗಿ ರಕ್ಷಾಮಂತ್ರ ವೆರಿ ವೆರಿ ಇಂಪಾರ್ಟೆಂಟು, ಯಾವುದೇ ಸಾಧನೆ ಮಾಡೋಕ್ಕಿಂತ ಮುಂಚೆ. ಹೇಳ್ಕೊಂಡು ರಕ್ಷಾಮಂತ್ರ ಎಲ್ಲ ಹೇಳ್ಕೊಂಡು 21 ಸಾರಿ ಜಪ ಮಾಡಿ, ಸ್ವಲ್ಪ ಅಕ್ಷತೆ ತಗೊಂಡು ಅದನ್ನು ಅಭಿಮಂತ್ರಿಸಿ, ಈ ರಕ್ಷಾಮಂತ್ರದಿಂದ ಅಭಿಮಂತ್ರಿಸಿ ನಿಮ್ಮ ಸುತ್ತಲೂ ಹಾಕ್ಕೊಳ್ಳಿ. ನೀವು ಪೂಜೆ ಮಾಡ್ತಕ್ಕಂಥ ಕುಳಿತಿರ್ತಕ್ಕಂಥ ಜಾಗದಲ್ಲೇ ಕುತ್ಕೊಂಡು ನಿಮ್ಮ ಸುತ್ತಲೂ ಎರಚಿ ಹಾಕ್ಕೊಳ್ಳಿ. ಹಾಗೇನಾಗುತ್ತೆ, ನಿಮ್ಮ ಸುತ್ತಲೂ ರಕ್ಷಣೆ ಸಿಗುತ್ತೆ. ನಿಮಗೆ ಆಂಜನೇಯ ಸ್ವಾಮಿ ಒಂದು ರಕ್ಷಣೆ ಸಿಗುತ್ತೆ, ರಕ್ಷಾ ಕವಚ ಸಿಗುತ್ತೆ. ಆಗ ನೀವು ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ಈ ಒಂದು ಸಾಧನೆಗಳನ್ನು ನೀವು ಮಾಡಬಹುದು. ನೆಕ್ಸ್ಟು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ. ನೋಡಿ, ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಏನಂತಂದರೆ, ಗುರು ಸಟ್ ಗುರು ಹೈ ವೀರ್, ಗುರು ಸಾಹಬ್ ಸುಮರೋ ಬಡಿ ಬಾತ್, ಸಿಂಗಿ ಟೋರೋ ಒನ್ ಕಹೋ ಮನ್ ನಾವೋ ಕರ್ತಾ, ಸಕಲ್ ಗುರುನ್ ಕಾ ಹರ್ಬಜೆ ಗಟ್ಟಾ ಪಕಾರ್ ಉಟ್ ಜಾಕ್, ಚೇತು ಸಾಂಬಾರ್ ಶ್ರೀ ಪರಮಹಂಸ್. ಈ ಸರ್ವಾರ್ಥ ಸಿದ್ಧ ಶಾಬರವನ ಮಂತ್ರವನ್ನು 21 ಸಾರಿ ಹೇಳಿ. 1 ಸಾರಿ ಆದರೂ ಹೇಳಿ, ಪರವಾಗಿಲ್ಲ, ಸಾಕು. ಈಗ ನೆಕ್ಸ್ಟು ಮೂಲ ಮಂತ್ರ. ನೋಡಿ, ಮೂಲ ಮಂತ್ರವನ್ನು ಜಪ ಮಾಡಿ. ಈಗ ಮೂಲ ಮಂತ್ರ ಈ ರೀತಿ ಇದೆ: ಓಂ ನಮೋ ಕಾಮರು ಕಾಮಾಖ್ಯ ದೇವಿ, ಜಲ್ ಬಾಂಧು ಜಲ್ ವಾಯಿ ಬಾಂಧು, ಬಾಂಧು ಜಲ್ ಕೆ ತೀರ್, ಪಾಂಚೋ ದೂತ್ ಕಲ್ವಾ ಬಾಂಧು, ಬಾಂಧು ಹನುಮಂತ ವೀರ್, सहदेव की आन, अर्जुन का बाण, रावण रण को ताम ले, नहीं तो हनुमंत की आन, ಶಬ್ದ ಸಾಂಚ ಪಿಂಡ ಕಾಂಚ ಪುರೋಮಂತ್ರ ಈಶ್ವರೋ ವಾಚ. ನೋಡಿ, ಈ ಮಂತ್ರದಲ್ಲಿ ಹೇಳಿದರೆ ಓಂ ನಮೋ ಕಾಮರು ಕಾಮಾಖ್ಯ ಅಂದರೆ ಕಾಮರು ದೇಶದ ಕಾಮಾಖ್ಯ ದೇವಿ ನಮಸ್ಕಾರ ತಾಯಿ. ಜಲ್ ಬಾಂಧು ಜಲ್ವಾಯಿ ಬಾಂಧು, ಬಾಂಧು ಜಲ್ಕೆ ತೀರ್ ಅಂದರೆ ಕೆಲವೊಂದು ಪ್ರಯೋಗಗಳನ್ನು ಏನು ಮಾಡಿರ್ತಾರೆ ಗೊತ್ತಾ, ಈ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಮಾಡಿ ನೀರಿನಲ್ಲಿ ಬಿಟ್ಬಿಟ್ಟಿರ್ತಾರೆ. ಹಾಗೇನಾಗುತ್ತೆ, ಅದು ಹರ್ಕೊಂಡು ಹೊರಟೋಗ್ಬಿಟ್ಟಿರ್ತದೆ. ಅದನ್ನು ತೆಗೆಯೋದಕ್ಕಾಗಲ್ಲ, ಕಟ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಈ ಭೂಮಿನಲ್ಲಿ ಊತಿಟ್ಟಿದ್ರೆ ಅದನ್ನು ಬಂದು ತೆಗಿಬೋದು, ಕೆಲವೊಂದು ಪೂಜೆ ಪುನಸ್ಕಾರ ಮಾಡಿ ತೆಗಿಬೋದು, ಅಥವಾ ಅದರ ಶಕ್ತಿಯನ್ನು ಕಟ್ ಮಾಡಿ ದಿಗ್ಬಂಧನ ಮಾಡಿಬಿಡ್ಬೋದು, ಅಥವಾ ಆ ಶಕ್ತಿಯನ್ನು ತೆಗೆದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ
ಈ ಪ್ರಯೋಗಗಳನ್ನು ಯಾವ ರೀತಿ ಮಾಡ್ತಾರೆ ಕೆಲವರು ಅಂತಂದರೆ, ಅವರು ಜೀವನದಲ್ಲಿ ಉದ್ಧಾರನೇ ಆಗಬಾರ್ದು ಆ ರೀತಿ ಪ್ರಯೋಗ ಮಾಡ್ತಾರೆ. ಏನಪ್ಪ ಪ್ರಯೋಗ ಅಂತಂದರೆ, ನೀರನ್ನ ಹರಿಯೋ ನೀರಿನಲ್ಲಿ ಬಿಟ್ಬಿಡ್ತಾರೆ. ಅದು ನೀರಲ್ಲಿ ಬೆರೆತು ಹೊರಟೋಗ್ಬಿಡ್ತದೆ. ಅದನ್ನು ಕಟ್ ಮಾಡೋಕ್ಕೂ ಆಗಲ್ಲ, ತೆಗೆಯೋಕ್ಕೂ ಆಗಲ್ಲ, ಅದನ್ನು ದಿಗ್ಬಂಧನ ಮಾಡೋಕ್ಕೂ ಆಗಲ್ಲ. ಯಾವುದೋ ಶತ್ರುಗಳು ನಮ್ಮ ಮೇಲೆ ಮಾಡಿಸಿರ್ತಕ್ಕಂಥ ಮಾಟ ಮಂತ್ರ ವಾಮಾಚಾರ ಪ್ರಯೋಗದ ಶಕ್ತಿಗಳು, ದುಷ್ಟ ಶಕ್ತಿಗಳನ್ನು ನಾನು ಹೇಳ್ತಾ ಇರೋದು. ಇವೆಲ್ಲವೂ ಸಹ ಎನರ್ಜಿ ರೂಪದಲ್ಲಿ ನಡೀತದೆ. ಜಲ್ ಬಾಂಧು ಜಲ್ವಾಯು ಬಾಂಧು ಜಲ್ಕೇತಿ, ನೀರಿನಿಂದ ಮಾಡಿರ್ತಕ್ಕಂತಹ ಎಲ್ಲ ರೀತಿಯ ಪ್ರಯೋಗಗಳನ್ನು ನಾಶ ಮಾಡು ತಾಯಿ ಅಂತ ತಾಯಿನ ಬೇಡ್ಕೊಳ್ಳೋದು. ಪಾಂಚೋ ದೂತ್ ಕಲ್ವಾ ಬಾಂಧು ಅಂದರೆ 5 ಜನ ಮಾಂತ್ರಿಕರು ಮಂತ್ರವಾದಿಗಳು ಮಾಡಿರ್ತಕ್ಕಂತಹ ಮಾಟ ಮಂತ್ರವನ್ನು ಬಂಧನ ಮಾಡು. ಬಾಂಧು ಹನುಮಂತ ವೀರ್, ತಾಯಿ ಜೊತೆಗೆ ಆಂಜನೇಯ ಸ್ವಾಮಿನೂ ಬಂದು ಬಂಧನ ಮಾಡಲಿಲ್ಲ ಅಂದರೆ ಸಹದೇವ್ ಕಿ ಆನ್. ನೋಡಿ, ಪಂಚ ಪಾಂಡವರಲ್ಲಿ ಸಹದೇವ್ ಅಂತ ಬರ್ತಾರಲ್ವಾ, ಸಹದೇವನ ಆಣೆ. ಆಮೇಲೆ ಯಾವ ರೀತಿ ನೀವು ಬಂಧನ ಮಾಡಬೇಕಂತಂದರೆ, ಅರ್ಜುನ್ ಕಾ ಬಾಣ್ ಅಂದರೆ ಅರ್ಜುನ ಬಾಣ ಬಿಟ್ಟರೆ ಅದು ನೇರವಾಗಿ ಹೋಗಿ ಹೊಡಿತೈತಂತೆ, ಮಿಸ್ಸೇ ಇಲ್ಲ. ಆ ರೀತಿ ನೇರವಾಗಿ ಹೊಡೆದು ಆ ಕೆಲಸ ಮುಗಿಸ್ತಾ ಇತ್ತು. ಆ ರೀತಿ ಅರ್ಜುನನ ಬಾಣದಂತೆ ನೀವು ಈ ಒಂದು ಕೆಲಸವನ್ನು ಮಾಡಿಕೊಡಿ. ರಾವಣ್ ರಣಕೋ ತಾಮ್ನೆ, ರಾವಣ ಈ ರಣಭೂಮಿಯನ್ನು ಬಿಟ್ಟು ಓಡೋಗ್ಬಿಟ್ಟ, ರಾಮನ ಮೇಲೆ ಯುದ್ಧ ಮಾಡೋಕ್ಕಾಗ್ದೇ ಓಡೋಗ್ದಂತೆ. ಆ ರೀತಿ ಈ ಮಾಟ ಮಂತ್ರದ ಶಕ್ತಿಗಳೆಲ್ಲ ಬಿಟ್ಟು ಓಡೋಗ್ಬೇಕು. ಅಥವಾ ನಮ್ಮ ಕರ್ಮಗಳು ಪಾಪಗಳು ಏನೇನಿದೆ ಅವೆಲ್ಲವನ್ನೂ ಬಿಟ್ಟು ಹೊರಟೋಗ್ಬೇಕು. ನಮ್ಮನ್ನು ಕಾಡಿಸ್ಬಾರ್ದು, ಬಾಧಿಸ್ಬಾರ್ದು, ತೊಂದರೆ ಕೊಡಬಾರ್ದು, ನಮಗೆ ಅನಿಷ್ಟವನ್ನು ಒಡ್ಡಬಾರ್ದು, ನಮಗೆ ಸಮಸ್ಯೆಯನ್ನು ಕೊಡಬಾರ್ದು. ಆ ರೀತಿ ಬಿಟ್ಟು ಹೋಗ್ಬೇಕು ನಮ್ಮನ್ನು. ನಹಿತೋ ಹನುಮಂತ್ ಕಿ ಆಣ್, ಇಲ್ಲ ಅಂದರೆ ಆಂಜನೇಯ ಸ್ವಾಮಿ ಮೇಲೆ ಆಣೆ. ಅಲ್ಲಿ ಸಹದೇವ್ ಕಿ ಆಣ್ ಅಂತ ಹೇಳಿದ್ರು, ಸಹದೇವನ ಮೇಲೆ ಆಣೆ ಅಂತ ಹೇಳಿದ್ರು. ಇಲ್ಲಿ ಹನುಮಂತನ ಮೇಲೆ ಆಣೆ ಅಂತ ಹೇಳ್ತಿದ್ದಾರೆ. ಅಂದರೆ ಕಾಮಕ್ಕೆ ದೇವಿಗೆ ಹೇಳ್ತಾರೆ, ಈ ಆಂಜನೇಯ ಸ್ವಾಮಿ ಮೇಲೆ ಆಣೆ ಇಡ್ತಾ ಇದ್ದೀನಿ, ಸಹದೇವನ ಮೇಲೆ ಆಣೆ ಇಟ್ಟಿದ್ದೀನಿ, ನೀನು ಈ ಕೆಲಸವನ್ನು ನೀವು ಮಾಡಿಕೊಡ್ಲೇಬೇಕು. ಆರ್ಡ್ರ್ ಮಾಡ್ದಂಗಿದು. ಈ ಶಾಬರ ಮಂತ್ರಗಳೆಲ್ಲ ಇದೇ ಥರ ಬರೋದು. ವೈದಿಕ ಮಂತ್ರಗಳಲ್ಲಿ ನಿಮಗೆ ಪ್ರಾರ್ಥನೆ ಮಾಡೋದು, ಕೇಳ್ಕೊಳ್ಳೋದು, ಬೇಡ್ಕೊಳ್ಳೋದು ಅದು ಬರ್ತದೆ ವೈದಿಕ ಮಂತ್ರಗಳಲ್ಲಿ. ಆದರೆ ಶಾಬರ ಮಂತ್ರಗಳಲ್ಲಿ ಆಗಲ್ಲ, ನೀವು ಮಾಡಿಕೊಡ್ಲೇಬೇಕು. ಏನು ಮಾಡ್ತೀವೋ ಗೊತ್ತಿಲ್ಲ. ಮಾಡಿಕೊಡ್ಲಿಲ್ಲ ಅಂದರೆ ನಿಮ್ಮ ತಾಯಿ ಮೇಲೆ ಆಣೆ, ನಿಮ್ಮ ತಂದೆ ಮೇಲೆ ಆಣೆ, ನಿನ್ನ ಗುರು ಮೇಲೆ ಆಣೆ, ನಿನ್ನ ಹೆಂಡತಿ ಮೇಲೆ ಆಣೆ, ನಿನ್ನ ಮಕ್ಕಳ ಮೇಲೆ ಆಣೆ. ಈ ಥರ ನಾವೆಲ್ಲ ಇಡ್ತೀವಲ್ವಾ, ಅದೇ ಥರನೇ ದೇವ್ರ ಮೇಲೆ ಆಣೆ ಮಾಡೋದು. ಆಣೆ ಪ್ರಮಾಣ ಮಾಡಿ ನಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ಳೋದು. ಹಾಗಾಗಿ ವೀಕ್ಷಕರೇ, ಶಾಬರ ಮಂತ್ರಗಳು ಆದಷ್ಟು ಬೇಗ ಸಿದ್ಧಿಯಾಗಿ ಬೇಗ ಕೆಲಸ ಮಾಡಿಕೊಡ್ತದೆ. ವೈದಿಕ ಮಂತ್ರಗಳಿಗೂ ಮತ್ತು ಶಾಬರ ಮಂತ್ರಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ಶಾಬರ ಮಂತ್ರಗಳು ಬೇಗ ಕೆಲಸ ಮಾಡುತ್ತೆ, ಪಕ್ಕಾ ಕೆಲಸ ಮಾಡುತ್ತೆ. ಶಬ್ದ ಸಾಂಚ ಪಿಂಡ ಕಾಂಚ ಪೂರ್ವ ಮಂತ್ರ ಈಶ್ವರೋ ವಾಚ. ಶಬ್ದ ಸಾಂಚ ಅಂದರೆ ಶಬ್ದ ಸತ್ಯ ಅಂತ, ಪಿಂಡ ಕಾಂಚ ಅಂದರೆ ಈ ನಾನು ಸಹ ಸತ್ಯ. ಪೂರ್ವ ಮಂತ್ರ ಈಶ್ವರೋ ವಾಚ, ಈ ಮಂತ್ರವನ್ನು ನಾನು ಹೇಳಿಲ್ಲ, ಈಶ್ವರ ಹೇಳಿರೋದು. ಪುರೋ ಅಂದರೆ ಪಠನೆ ಮಾಡಿರೋದು. ಈ ಮಂತ್ರವನ್ನು ಈಶ್ವರ ಪರಮಾತ್ಮ ನಾನೆಲ್ಲ ಹೇಳಿರೋದು. ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ರೆ ಶಾಬರ ಮಂತ್ರಗಳನ್ನ ಅಂತಂದರೆ. ನೋಡಿ, ಈ ಶಾಬರ ಮಂತ್ರಗಳ ಒಂದು ಮಹಿಮೆ ಹೇಳ್ತೀನಿ ನೋಡಿ. ಬೇಗನೆ ಸಿದ್ಧಿ ಆಗುತ್ತಾ ಒಂದು. ಎರಡನೇದು, ಇಲ್ಲಿ ಆಣೆ ಪ್ರಮಾಣ ಮಡಗಿರ್ತೀವಿ, ಆದರೆ ಕೊನೆಯಲ್ಲಿ ಏನಾಗುತ್ತೆ ಗೊತ್ತಾ, ನಾನೆಲ್ಲ ಈ ಆಣೆ ಪ್ರಮಾಣವನ್ನು ಮಾಡಿರೋದು. ಈ ಆಣೆ ಪ್ರಮಾಣನ ಮಾಡಿರೋದು ಈಶ್ವರ ಪರಮಾತ್ಮ ಶಿವ. ಹಾಗಾಗಿ ನನಗೆ ಯಾವುದೇ ರೀತಿ ದೋಷ ಬರಬಾರ್ದು ಅಂತ ಕೊನೆಯಲ್ಲಿ ಹೇಳ್ತಕ್ಕಂಥ ಒಂದು ವಾಕ್ಯ. ಯಾಕಂದರೆ ಶಾಬರ ಮಂತ್ರವನ್ನು ಕಂಡು ಹಿಡಿದು ಜಗತ್ತಿಗೆ ಕೊಟ್ಟಂಥವರೇ ಈಶ್ವರ ಶಿವ. ಹಾಗಾಗಿ ಈ ರೀತಿಯ ಆಣೆ ಪ್ರಮಾಣ ಮಡಗೋದ್ರಿಂದ ನಮ್ಗೆ ಯಾವುದೇ ರೀತಿಯ ದೋಷಗಳು ಬರೋದಿಲ್ಲ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ, ಈ ಶಾಬರ ಮಂತ್ರಗಳ ಬಗ್ಗೆ ತಿಳಿಸ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ಪೂರ್ತಿ. ಇಷ್ಟು ಮಂತ್ರದ ಅರ್ಥ. ಈಗ ಮೂಲ ಮಂತ್ರ ಎಲ್ಲ ಆಯಿತು. ಆದಮೇಲೆ ನೀವು ಕರ್ಪೂರವನ್ನು ಹಚ್ಚಿ ಆರತಿ ಮಾಡ್ಕೊಳ್ಳಿ. ನೆಕ್ಸ್ಟು ಅರ್ಪಣೆ ಮಾಡಿ. ನೀವು ಮಾಡಿರ್ತಕ್ಕಂಥ ಪೂಜೆ ನೈವೇದ್ಯ ಪಾನೀಯ ಎಲ್ಲವನ್ನು ಅರ್ಪಣೆ ಮಾಡಿ ತಾಯಿಗೆ. ಮಾಡಿಬಿಟ್ಟು ಈಗ ಕ್ಷಮಾ ಪ್ರಾರ್ಥನೆ ಕೋರಿ. ಅಂದರೆ ನೀವು ಮಾಡ್ತಕ್ಕಂಥ ಪೂಜೆಯಲ್ಲಿ ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ, ಲೋಪದೋಷಗಳಾಗಿದ್ದರೆ, ಅಂಟು ಮುಂಟುಗಳಾಗಿದ್ದರೆ, ಅಪವಿತ್ರಗಳಾಗಿದ್ದರೆ ಕ್ಷಮಿಸು ತಾಯಿ ಅಂತ ಬೇಡ್ಕೊಳ್ಳಿ. ನಿಮ್ಮನ್ನು ನೀವು ಬೇಡ್ಕೊಳ್ಳಿ, ಹಾಗೆ ನಿಮ್ಮ ಮನೆಯವ್ರ ಪರವಾಗೂ ನೀವೇ ಬೇಡ್ಕೊಳ್ಳಿ, ಕ್ಷಮೆ ಕೋರಿ. ನೆಕ್ಸ್ಟು ಈ ಒಂದು ಸಾಧನೆಗೆ ಇರ್ತಕ್ಕಂಥ ನಿಯಮಗಳೇನಪ್ಪ ಅಂತಂದರೆ, ನೀವು ಈ ಸಾಧನೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ನೀವು ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು. ನಾನ್ ವೆಜ್ ಮಾಂಸಾಹಾರಗಳನ್ನು ಸೇವನೆ ಮಾಡೋಗಿಲ್ಲ. ಮದ್ಯಪಾನ ಧೂಮಪಾನ ಮಾಡೋ ಹಾಗಿಲ್ಲ. ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಗಂಡ ಹೆಂಡತಿನೂ ಅಷ್ಟೇ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ಮಾನಸಿಕವಾಗಿ ಹಾಗೆ ದೈಹಿಕವಾಗಿ. ನಾಮಜಪ
ಅಂದರೆ ನೀವು ಫ್ರೀ ಇದ್ದಂಥ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಒಂದು ನಾಮ ಜಪವನ್ನು ಮಾಡಬೇಕಾಗತ್ತೆ. ಅಥವಾ ರಾಮ ರಾಮ್ ಅಂತ ಹೇಳಿದ್ರೆ ಸಾಕು, ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಆಮೇಲೆ ಹೆಣ್ಮಕ್ಳು ಮಾಡ್ತಕ್ಕಂಥ ಈ ಒಂದು ಸಾಧನೆಯಲ್ಲಿ ಅವ್ರಿಗೆ ಮಾಸಿಕ ಧರ್ಮ ಬರುತ್ತೆ, ಪೀರಿಯಡ್ಸ್ ಪ್ರಾಬ್ಲಮ್ಸ್ ಮಂತ್ಲಿ ಅಂಥವ್ರು ಏನು ಮಾಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ನಿಮ್ಮ ತಿಂಗಳಿನ ಪೀರಿಯಡ್ ಸಮಸ್ಯೆ, ಮುಟ್ಟಿನ ಸಮಸ್ಯೆ ಎಲ್ಲ ಮುಗಿಸ್ಕೊಬಿಡಿ. ಇಲ್ಲ ಮುಗಿಸ್ಕೊಂಡಾದ್ಮೇಲೆ ನೀವು ಶುದ್ಧಿ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಶುದ್ಧಿ ಮಾಡ್ಕೊಳ್ಳಿ, ನಿಮ್ಮ ಮನೆಯನ್ನು ಶುದ್ಧಿ ಮಾಡ್ಕೊಳ್ಳಿ, ನಿಮ್ಮ ಪೂಜಾ ಕೊಠಡಿಯನ್ನು ಶುದ್ಧಿ ಮಾಡಿಕೊಂಡು ಆನಂತರ ಗಂಡ ಹೆಂಡತಿ ಸೇರ್ಕೊಂಡು ಇಬ್ಬರು ಪ್ರಾರಂಭ ಮಾಡಿ ಮತ್ತೆ 21 ಡೇಸ್ಗೆ ಇದನ್ನು ಮಾಡ್ಕೊಳ್ಳಿ, ಸ್ಟಾಪ್ ಮಾಡಿ. 21 ಡೇಸ್ ಈ ವ್ರತವನ್ನು ಮಾಡಿಬಿಟ್ಟು ಸ್ಟಾಪ್ ಮಾಡಿ. ನೆಕ್ಸ್ಟು ನಿಮ್ಮದು 2ನೇ ತಿಂಗಳಲ್ಲಿ ಮತ್ತೆ ಪೀರಿಯಡ್ ಸಮಸ್ಯೆ ಬರುತ್ತೆ, ಮತ್ತೆ ಅವೆಲ್ಲ ಮುಗಿಸ್ಕೊಂಡು ಮತ್ತೆ 21 ಡೇಸ್ ಮಾಡಿ. ಅವಾಗ ಏನಾಗುತ್ತೆ, ನಿಮಗೆ 42 ದಿನ ಬರುತ್ತೆ. ಸಮಸ್ಯೆ ಕಡಿಮೆ ಇರ್ತಕ್ಕಂಥವ್ರು 21 ಡೇಸ್ಗೆ ಅವ್ರಿಗೆ ಪ್ರಾಬ್ಲಮ್ಸು ಸಾಲ್ವ್ ಆಗಿಬಿಡ್ತದೆ. ಸಮಸ್ಯೆ ಜಾಸ್ತಿ ಇದೆ, ತುಂಬ ವರ್ಷಗಳಿದೆ, ಎಲ್ಲೂ ಏನು ಸಾಲ್ವ್ ಆಗ್ತಾಯಿಲ್ಲ ಅಂತಂದರೆ ಅಂಥವರು 42 ಡೇಸ್ ಮಾಡಿ, ಅಂದರೆ 2 ತಿಂಗಳು ವ್ರತ ಮಾಡಿ. ಈ ರೀತಿ ನೀವು ನಿಮ್ಮ ಪೀರಿಯಡ್ಸ್ ಟೈಮ್ ನೋಡಿಕೊಂಡು ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಈ ರೀತಿ. ಆಮೇಲೆ ನಿಮ್ಮದು ಇನ್ನೊಂದು ಹೇಳ್ತೀನಿ ಕೇಳಿ, ಈ ಪೀರಿಯಡ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ ಮಾಸಿಕ ನಿಮ್ಮದು ಧರ್ಮ ಇರುತ್ತಲ್ವಾ, ಅದು ಯಾವ ರೀತಿ ಲೆಕ್ಕ ತೊಗೊಳ್ಬೇಕಂತಂದರೆ ನಾನು ಕೆಲವೊಂದು ಮುಂಚೆ ಹಳೆ ವಿಡಿಯೋಗಳೆಲ್ಲ ಹೇಳಿದ್ದೀನಿ. ಕೆಲವ್ರು ಏನು ಮಾಡ್ತಾರಂದರೆ ಇವತ್ತು ಒಂದು ಸಂಜೆ ಒಂದು 6 ಗಂಟೆಗೆ 7 ಗಂಟೆಗೆ ಆಯಿತು ಅಂತ ಇಟ್ಕೊಳ್ಳಿ, ಇವತ್ತಿದ್ದು ಒಂದು ದಿನ ಲೆಕ್ಕ ತೊಗೊಂಡ್ಬಿಡ್ತಾರೆ, ನಾಳೆ ಒಂದು ದಿನ ಲೆಕ್ಕ ತೊಗೊತಾರೆ. ತಪ್ಪದು. ಹೆಂಗೆ ಲೆಕ್ಕ ತೊಗೊಳ್ಬೇಕಂದ್ರೆ ಇವತ್ತು ಸಂಜೆ 7 ಗಂಟೆಗೆ ಆಯಿತು ಅಂದರೆ ನಾಳೆ ಸಂಜೆ 7 ಗಂಟೆ ಗಂಟ ಒಂದು ದಿನ ಲೆಕ್ಕ ತೊಗೊಬೇಕು. ಆ ಥರ 24 ಅವರ್ಸ್ ಆ ಥರ ನೀವು 5 ದಿನ ಲೆಕ್ಕ ತೊಗೊಳ್ಬೇಕು. 5 ದಿನ ಲೆಕ್ಕ ತೊಗೊಂಡು ಆನಂತರ ನೀವು ಪೂಜೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೀವೇನು ಮಾಡ್ತೀರಾ, ಇವತ್ತು 7 ಗಂಟೆಗೆ ಆದರೆ ಆ ಸಮಸ್ಯೆ ಇವತ್ತು ಅರ್ಧ ದಿನ ಆಗಿರ್ತದೆ, ಅದು ಒಂದಿನ ಲೆಕ್ಕ ತೊಗೊಂಡ್ಬಿಡ್ತೀರಾ. ಹಂಗೆ ತೊಗೊಬಾರ್ದು. ತೊಗೊಂಡು ನೀವು 5 ದಿನ ಅಂತ ಅಂದ್ಕೊಳ್ತೀರಾ, ಬಟ್ ನಿಮ್ಗೆ ಆಗಿರೋದೇ 3 ದಿನ ಆಗಿರ್ತದೆ. ಅವಾಗೆ ನೀವು ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಾ, ಅದು ಸಹ ನಿಮಗೆ ದೋಷ ಬರುತ್ತೆ. ಹಾಗಾಗಿ ನೀವೇನು ಮಾಡಬೇಕಂದ್ರೆ 24 ಅವರ್ಸ್ ಲೆಕ್ಕ ತೊಗೊಳ್ಬೇಕು. ನೀವು ಯಾವಾಗ ಆಗುತ್ತೆ ಅಲ್ಲಿಂದ 24 ಅವರ್ಸ್ಗೆ ಒಂದಿನ, ಅಲ್ಲಿಂದ ಮತ್ತೆ ಇನ್ನೊಂದು 24 ಅವರ್ಸ್ಗೆ ಇನ್ನೊಂದು 2ನೇ ದಿನ, ಅಲ್ಲಿಂದ ಮತ್ತೆ 24 ಅವರ್ಸ್ಗೆ 3 ದಿನ. ಈ ಥರ ಲೆಕ್ಕ ತೊಗೊಂಡು ನೀವು 5 ಡೇಸ್ ಆದಮೇಲೆ ಪೂಜೆಗಳನ್ನು ನೀವು ಪ್ರಾರಂಭ ಮಾಡಬೇಕಾಗತ್ತೆ ಮತ್ತೆ. ಓಕೆ. ಇದನ್ನು ಸ್ವಲ್ಪ ಯಾರಾದ್ರು ಬೇರೆ ಹೆಣ್ಮಕ್ಳಿಗೆ ಹೇಳ್ಕೊಡಿ. ಕೆಲವ್ರಿಗೆ ಗೊತ್ತಿರಲ್ಲ ಈ ಥರ ಏನೇನು ಎಷ್ಟು ದಿನ ಇರಬೇಕು ಅಂತ, ಯಾವ ಥರ ಲೆಕ್ಕ ತೊಗೊಳ್ಬೇಕಂತ ಗೊತ್ತಿರಲ್ಲ. ಅದು ಬೇರೆ ಹೆಣ್ಮಕ್ಳಿಗೆ ಹೇಳ್ಕೊಡಿ, ಹೆಲ್ಪ್ ಆಗುತ್ತೆ ಅವ್ರಿಗೂ ಸಹ. ಈಗ ಪ್ರಯೋಗ ನೋಡಿ. ಈ ಪ್ರಯೋಗ ಏನಪ್ಪ ಅಂತಂದರೆ, ಇಲ್ಲಿ ನಿಮ್ಮ ಹೈಟ್ ಅಂದರೆ ಗಂಡು ಅಥವಾ ಹೆಣ್ಣು ಇಬ್ಬರು ವ್ರತ ಮಾಡಿದ್ರೆ ಅವರಿಬ್ಬರು ಹೈಟ್ ಅವ್ರು ಎಷ್ಟು ಉದ್ದ ಇದ್ದಾರೋ ಅಷ್ಟು ಉದ್ದವಾಗಿರ್ತಕ್ಕಂಥ ಕೆಂಪು ದಾರ ಬರ್ತದೆ. ಆ ದಾರ ತೊಗೊಂಡು ನೀವೇನು ಮಾಡಬೇಕಂತೆ, ವ್ರತ ಎಲ್ಲ ಮುಗಿದ ಮೇಲೆ ಈ ದಾರವನ್ನು ನೀವು ಫಸ್ಟೇ ಮಂಟಪದಲ್ಲಿ ಇಟ್ಕೊಂಡಿರಬೇಕು. ಅದಕ್ಕೆ ಪ್ರತಿದಿನ ನೀವು ಜಪ ಮಾಡೋಕೆ ಅದಕ್ಕೆ ಶಕ್ತಿ ಹೋಗುತ್ತೆ. ನೆಕ್ಸ್ಟು ಆಮೇಲೆ ವ್ರತ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಈ ರವಿವಾರ ಅಥವಾ ಶುಕ್ರವಾರ ಈ ಪ್ರಯೋಗವನ್ನು ನೀವು ಮಾಡಬೇಕಾಗತ್ತೆ. ಅವತ್ತೇನು ಮಾಡಬೇಕು, ಈ ದಾರಕ್ಕೆ ನೀವು ಅಭಿಮಂತ್ರಿಸಬೇಕು. ಈಗ ಗಂಡ ಹೆಂಡತಿ ಇಬ್ಬರು ವ್ರತವನ್ನು ಮಾಡ್ತು ಅಂತ ಇಟ್ಕೊಳ್ಳಿ. ಗಂಡ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ದಾರಾನ ಕಟ್ ಮಾಡಿ ಇಟ್ಕೊಳ್ಳೋದು, ಅವನು ಅಳತೆ ಮಾಡಿಕೊಂಡು. ಹಾಗೆ ಹೆಂಡತಿ ಎಷ್ಟು ಉದ್ದ ಇದ್ದಾಳೋ ಅಷ್ಟು ಉದ್ದನ ಅಳತೆ ಮಾಡಿ ದಾರನ ಕಟ್ ಮಾಡಿ ಇಟ್ಕೊಂಡು ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಂಡು ನೀವು ದಿನ ಸಾಧನೆ ಮಾಡ್ತಾಯಿರ್ರಿ. ಪ್ರಯೋಗ ಮಾಡ್ತಕ್ಕಂಥ ಸಮಯದಲ್ಲಿ ಮತ್ತೆ ಇದನ್ನು 21 ಸಾರಿ ಅಭಿಮಂತ್ರಿಸಿ ಇದನ್ನು ನೀವು ಸೊಂಟಕ್ಕೆ ಕಟ್ಕೊಳ್ಬೇಕು. ಗಂಡ ಅವನ ಸೊಂಟಕ್ಕೆ ಅವನು ಕೆಂಪು ದಾರ ಕಟ್ಕೊಳ್ಬೇಕು, ಹಾಗೆ ಹೆಂಡತಿ ಸೊಂಟಕ್ಕೆ ಒಂದು ಕೆಂಪು ದಾರವನ್ನು ಕಟ್ಕೊಳ್ಬೇಕು. ಕಟ್ಕೊಂಡು ಅವರು ಇನ್ನು ನೆಕ್ಸ್ಟು ಹೇಗಿದೆಯೋ ಹಾಗೆ ಆ್ಯಸ್ ಇಟ್ ಈಸ್ ಅವರು ದಾಂಪತ್ಯ ಜೀವನನ ಅವರು ಮುಂದುವರಿಸ್ಕೊಂಡು ಹೋಗ್ಬೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅವ್ರಿಗಿರ್ತಕ್ಕಂಥ ದೋಷಗಳೆಲ್ಲ ಹೊರಟೋಗಿ ಶಾಪಗಳಿಂದ ಮುಕ್ತಿ ಸಿಕ್ಕಿ ಅವ್ರಿಗೆ, ಅಥವಾ ಯಾವುದೇ ರೀತಿಯ ಒಂದು ಭೂತ ಪ್ರೇತ ಪಿಶಾಚಿಗಳೆಲ್ಲ ಬಿಟ್ಟು ಹೊರಟೋಗಿ, ಅಥವಾ ಮಾಟ ಮಂತ್ರ ಸಮಸ್ಯೆಗಳೆಲ್ಲ ಬಿಟ್ಟು ಹೋಗಿ ಅವರು ಒಂದು ರೀತಿ ಧನಾತ್ಮಕರ ಶಕ್ತಿ ಅವ್ರಲ್ಲಿ ಸೇರಿಕೊಂಡು, ಆ ದೈವಿಕ ಶಕ್ತಿ ಸೇರಿಕೊಂಡು ಅವರು ಪಾಸಿಟಿವ್ ಆಗಿರ್ತಾರೆ. ಆನಂತರ ಅವರು ದಾಂಪತ್ಯ ಜೀವನವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆಗ ಅವ್ರಿಗೆ ಒಳ್ಳೆಯ ಸಂತಾನ, ಒಳ್ಳೆಯ ಅದೃಷ್ಟ ಇರ್ತಕ್ಕಂಥ ಸಂತಾನ, ಸುಂದರವಾಗಿರ್ತಕ್ಕಂಥ ಸಂತಾನ, ಆರೋಗ್ಯವಾಗಿರ್ತಕ್ಕಂಥ ಸಂತಾನ ಅವ್ರಿಗೆ ಪ್ರಾಪ್ತಿಯಾಗುತ್ತೆ ಆ ತಾಯಿಯ ಒಂದು ಆಶೀರ್ವಾದದಿಂದ. ಈ ರೀತಿ ನೀವು ಪ್ರಯೋಗವನ್ನು ಮಾಡಬೇಕಾಗತ್ತೆ. ನೋಡಿ, ನಿಮಗೆ ಯಾವಾಗ ಮಗು ಆಗುತ್ತೆ ನೋಡಿ, ಆ ಮಗು ಆದವಾಗ ಈ ಸೊಂಟದಲ್ಲಿರ್ತಕ್ಕಂಥ ಉಡ್ದಾರವನ್ನು ಬಿಚ್ಚಿ ತೊಗೊಂಡೋಗಿ ಯಾವುದೋ ನೀರಿನಲ್ಲಿ ಹಾಕ್ಬಿಡ್ಬೇಕು. ಇದನ್ನು ಅಲ್ಲಿಗಂಟ ನಿಮ್ಮ ಸೊಂಟದಲ್ಲೇ ಇರಬೇಕು ದಾರ. ಅಂದರೆ ಯಾರು ಸಂತಾನಾಪೇಕ್ಷೆ ಇಟ್ಕೊಂಡು ಈ ವ್ರತವನ್ನು ಮಾಡ್ತಾರೆ ಅಂಥವ್ರಿಗೆ ಸಾಧನೆ ಆದಮೇಲೆ, ಪ್ರಯೋಗ ಆದಮೇಲೆ ಮಕ್ಕಳಾಗತ್ತೆ. ಮಕ್ಕಳಾದ ನಂತರ, ಡೆಲಿವರಿ ಆದ ನಂತರ ಸೊಂಟದಲ್ಲಿರ್ತಕ್ಕಂತಹ ದಾರವನ್ನು ಬಿಚ್ಚಿ ಅದನ್ನು ತಗೊಂಡೋಗಿ ನೀರಿನಲ್ಲಿ ಬಿಟ್ಬಿಡಬೇಕು.
ಮಕ್ಕಳು ಆಗೋಕ್ಕಿಂತ ಮುಂಚೆ ಬಿಚ್ಚಬಾರ್ದು, ಇದು ಜ್ಞಾಪಕ ಇಟ್ಕೊಳ್ಳಿ. ಕೆಲವರಿಗೆ ಕಟ್ಟಾಗಿ ಬಿದ್ದೋಗ್ಬಿಡ್ತದೆ, ಅಂಥವ್ರು ಏನು ಮಾಡ್ಕೋದ್ರೆ ಮತ್ತೆ ದಾರ ತೊಗೊಂಬಂದು ಮತ್ತೆ ಅಭಿಮಂತ್ರಿಸಿ ಮತ್ತೆ ಕಟ್ಕೊಳ್ಳಿ. ಈ ಥರ ಮಾಡ್ತಾ ಹೋಗಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಪ್ರಯೋಗ ಆಯಿತು. ಇದಾದ ನಂತರ ಏನು ಮಾಡಬೇಕಂದ್ರೆ ನೀವು ಅನಾಥ ಮಕ್ಕಳು ಯಾರು ನಿರ್ಗತಿಕರಿರ್ತಾರೆ ನೋಡಿ, ಅನಾಥ ಅಪ್ಪ ಅಮ್ಮ ಇಲ್ದಿರ್ತಕ್ಕಂಥ ಮಕ್ಕಳು, ಆ ಮಕ್ಕಳಿಗೆ ನೀವು ವಸ್ತ್ರವನ್ನು ಕೊಡಬೇಕು, ಆಹಾರವನ್ನು ಕೊಡಬೇಕು, ಹಾಗೆ ಔಷಧಿಯನ್ನು ಕೊಡಬೇಕು. ಜೊತೆಗೆ ಆ ಮಕ್ಕಳು ಆಟ ಆಡ್ತಕ್ಕಂಥ ಒಂದು ಆಟಿಕೆಗಳು ಬರ್ತದೆ, ಆಟ ಸಾಮಾನು ಅಂತ ಹೇಳ್ತಾರಲ್ವ, ಮಕ್ಕಳು ಆಡ್ತಕ್ಕಂಥ ಆಟ ಸಾಮಾನುಗಳು, ಅವನ್ನ ನೀವು ಕೊಡಬೇಕಾಗತ್ತದೆ. ಅಂದರೆ ನಿರ್ಗತಿಕರ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ನೀವು ದಾನವಾಗಿ ಕೊಡಬೇಕಾಗತ್ತೆ. ಇದೊಂದು ಪ್ರಯೋಗ ಇದೆ. ಇದಾದ ನಂತರ ನೀವು ನಿಮ್ಮ ಸಂಬಂಧಿಕರ ಮಕ್ಕಳು ಅಂದರೆ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅವ್ರ ಮಕ್ಕಳನ್ನ ಕರ್ಕೊಂಬಂದು, ಸಣ್ಣ ಸಣ್ಣ ಮಕ್ಕಳು ಇರಬೇಕು, ಅವರು ಕರ್ಕೊಂಬಂದು ನೀವು ಅವ್ರನ್ನ ಪೋಷಣೆ ಮಾಡಬೇಕು, ಲಾಲನೆ ಪಾಲನೆ ಪೋಷಣೆ ಮಾಡಬೇಕು. ಆ ಮಕ್ಕಳನ್ನ ನೀವು ಸಾಕಬೇಕು, ನಿಮ್ಮ ಮಕ್ಕಳು ಥರನೇ ಅವ್ರನ್ನ ನೋಡ್ಕೊಂಡು ಸಾಕಬೇಕು. 1 ವರ್ಷ 2 ವರ್ಷ ಸಾಕಬೇಕು. ಅವಾಗೇನಾಗುತ್ತೆ, ನಿಮಗೆ ಆದಷ್ಟು ಬೇಗನೆ ಸಂತಾನ ಆಗುತ್ತೆ. ಅಂದರೆ 3 ಪ್ರಯೋಗ ಹೇಳಿದ್ದೀನಿ ನಾನು ಇಲ್ಲಿ. ಒಂದು ಪ್ರಯೋಗ ಬಂದ್ಬಿಟ್ಟು ಉಡ್ದಾರ ಕಟ್ಕೊಳ್ಳೋದು ಅಭಿಮಂತ್ರಿಸಿ, ಎರಡನೇದು ಅನಾಥ ಮಕ್ಕಳಿಗೆ ದಾನ ಮಾಡೋದು, ಆಹಾರ ವಸ್ತ್ರ ಔಷಧಿ ಆಟಿಕೆ ಸಾಮಾನುಗಳು. ಮೂರನೇದು ನಿಮ್ಮ ಸಂಬಂಧಿಕರ ಮಕ್ಕಳನ್ನ ಕರ್ಕೊಂಬಂದು ಅವನ್ನ ಸಾಕೋದು. ನಿಮ್ಮ ಮನೆಯಲ್ಲೇ ಸಾಕಬೇಕು. ಅಥವಾ ಸಾಕೋಕ್ಕಾಗೋದಿಲ್ಲ ಅಂದರೆ ನೀವು ಅವರಿಗೆ ಹೋಗಿ ಏನಾದರೂ ತಿಂಡಿ ಕೊಡಿಸೋದು, ಆಟ ಸಾಮಾನು ಕೊಡಿಸೋದು, ಅವ್ರ ಜೊತೆ ಆಟ ಆಡೋದು, ಈ ರೀತಿ ಏನಾದರೂ ಮಾಡಬೇಕಾಗತ್ತೆ. ಇಷ್ಟು ಮಾಡಿದ್ರೆ ನಿಮಗೆ ಆದಷ್ಟು ಬೇಗನೆ ಸಂತಾನ ಪ್ರಾಪ್ತಿ ಆಗುತ್ತೆ. ಇದು ಪಕ್ಕಾ ಆಗುತ್ತೆ. ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.